ಅಂತ ಹೆಸರಿಟ್ಕೊಂಡಿದ್ದೆ. ಈಗ ಅರ್ಜುನ್ ರಾಮ್ ಆಗಿ ಬರ್ತಾ ಇದ್ದೀನಿ. ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಎಲ್ಲರೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ತುಂಬ ಚೆನ್ನಾಗಿತ್ತು. ಆಟೋ ಪ್ಲೀಸ್ ಆಡಿಯೋ ರಿಲೀಸು. ಪಾಪ ಅರ್ಜುನ್ ಅಂತ ಒಳ್ಳೆ ಸಾಂಗ್ ಚೆನ್ನಾಗಿ ಮಾಡಿದ, 6 ಸಾಂಗು. ಸೊ ಅದೇ ಅರ್ಜುನ ಏನು ಮಾಡ್ದ, ಒಂದು ಅದನ್ನು 18 ಕ್ರಾಸ್ ಅಂತ ಒಂದು ಸಿನಿಮಾ ಮಾಡ್ದ, ಇನ್ನೊಂದು ಯಾವುದಾದ್ರು ಮಾಡ್ತಾ ಇದ್ದ. ಅಷ್ಟೊಂದು ಕೆಂಪೇಗೌಡದಲ್ಲಿ ಒಂದು ಸಿನಿಮಾ ಮಾಡ್ದ ಸುದೀಪ್ ಸರ್ ಜೊತೆ. ಅಲ್ಲಿ ಅವ್ರಿಗೆ ಜನ್ಯ ಅಂತ ಹೆಸರಿಟ್ರು, ಅದು ಇಟ್ಟಿದ್ದು ಸುದೀಪ್ ಸರ್. ಸೊ ಅಲ್ಲಿಂದ ಅಲ್ಲಿಗೆ ಅವನು ಅರ್ಜುನ್ ಜನ್ಯ ಆದ. ಅಲ್ಲಿಂದ ಜನ್ಯ ಮೊಳಗಿಸಿದವನು ಇವತ್ತವರೆಗೂ ಅವನು ಜನ್ಯ ಮುಳುಗ್ತಾನೆ ಇದ್ದಾನೆ, ದೊಡ್ಡ ಮಟ್ಟದ ಬೆಳೆದಿದ್ದಾನೆ. ಖುಷಿ ನಮಗೆ. ಅವರೆಲ್ಲ ಅವ್ರು ನಮ್ಮ ಬಗ್ಗೆ ಎಲ್ಲೂ ಆಟೋ ಪ್ಲೀಸ್ ಅಂತ ಎಲ್ಲೂ ಹೇಳ್ಕೊಳ್ಳೇ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನಮ್ಮ ಅವ್ರ ಬೆಳವಣಿಗೆ ನೋಡಿ ನಮಗೆ ಖುಷಿ ಐತೆ. ಬಟ್ ಈಗ ನಾನು ಭಕ್ತ ರಿಟರ್ನ್ಸ್ ಅಂತ ಒಂದು ಮಾಡ್ತಾಯಿದ್ದೀನಿ. ಅದಕ್ಕೆ 100% ಅವನೇ ಮ್ಯೂಸಿಕ್ ಡೈರೆಕ್ಟ್ರು. ನಾನು ಅವನ ಹತ್ರ ಏನು ಬೇಕು ಎಲ್ಪ್ ಕೇಳ್ಬೋದಿತ್ತು, ನಾನು ಇವತ್ತು ಎಲ್ಪ್ ಕೇಳಿಲ್ಲ. ನನ್ನ ಕೆಲಸ ಬೇಕಷ್ಟೇ ಒಂದು. ಸೊ ಹಂಗಾಗಿ ನಾನು ಇವತ್ತು ನಾನು ಕಷ್ಟದಲ್ಲಿದ್ದೀನಿ ಅಥವಾ ಇನ್ನೇನೋ ದುಡ್ಡು ಕಾಸು ಕೇಳೋದು ದೊಡ್ಡದಾಗಿರಲ್ಲ. ನನಗೆ ಅದು ದುಡ್ಡು ಕಾಸಿಗಿಂತ ಅವ್ನ ಕೆಲಸ ವರ್ಕ್ ಬೇಕು. ಅವತ್ತು ಅವ್ನ ಕೆಲಸ ನಾನು ಇದೆ ಅಂತ ಅವ್ನಿಗೆ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿದ್ದೆ. ಇವತ್ತು ಆ ಕೆಲಸನ ಪುನಃ ನಾನು ಅವನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ದುಡ್ಡು ಕೊಟ್ಟರೆ ಅಲ್ಲಿ ನನಗೂ ಅವನಿಗೂ ಒಂದು ಬೇರೆ ಥರ ಸಂಬಂಧಗಳು ಬೆಳೆಯುತ್ತೆ. ಈಸ್ಕೊಂಡ್ರೆ ಅಲ್ಲಿ ಅಥವಾ ಅವ್ನು ಕೊಟ್ಟರೆ ಅಲ್ಲಿ. ಹಂಗಾಗಿ ಅರ್ಜುನ್ ಜನ್ಯ ನನ್ನ ಈ ಭಕ್ತ ರಿಟರ್ನ್ಸ್ ಅಂತ ಏನು ಮಾಡ್ತಾಯಿದ್ದೀನಿ, ತುಂಬ ಲಾಂಗ್ ಗ್ಯಾಪ್ ಆದಮೇಲೆ. ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಆ ಫಿಲಮಲ್ಲಿ ಮಂದಿರ ಅಂತ ಒಂದು ಹೆಸರು ಕಟ್ಟಿದ್ದೆ. ಅವಳೇ ಇವತ್ತಿನ ಸಂಜನಾ ಗಲ್ರಾಣಿ. ಇವತ್ತು ನಿಮಗೆಲ್ಲ ಭಾಳ ಫೇಮಸ್ಸು. ಯಾವುದಾದ್ರು ವಿಚಾರದಲ್ಲಿ ನಮ್ಗೆ ಬೇಡ. ಬಟ್ ಅವಳು ಅದಾದಮೇಲೆ ಗಂಡ ಹೆಂಡ್ತಿ ಮಾಡೋದು. ಗಂಡ ಹೆಂಡ್ತಿ ಸಂಜನಾ ಅಂತಾರೆ ಹೊರತು ಆಟೋ ಪ್ಲೀಸು ಸಂಜನಾ ಅಂತ ಯಾರು ಕರೆದೇ ಇಲ್ಲ. ಯಾಕಂದ್ರೆ ಅವರು ಎಲ್ಲ ಹೇಳ್ಕೊಂಡಿಲ್ಲ. ನೋಡಿ, ಅದೇ ಲೈಫಲ್ಲಿ ಗೆಲ್ಲೋವ್ರಿಗೂ ಯಾರೋ ಬೇಕಾಗ್ತಾರೆ, ಗೆದ್ದ ಮೇಲೆ ಇನ್ಯಾರು ಬೇಡ ಅನ್ನೋದಕ್ಕೆ ಒಂದು ತುಂಬ ಜನ ಪಾಪ ಇರ್ತಾರೆ ಅಂತ ತೆರೆಮರೆಯಲ್ಲಿ. ನನಗೆ ಇಲ್ಲೊಂದು ಹೇಳ್ಕೊಳಕ್ಕೊಂದು ವೇದಿಕೆ ಸಿಕ್ಕೈತೆ ಅಷ್ಟೇ. ಆದರೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅವೆಲ್ಲ ಮೇಲ್ಗಡೆ ಒಬ್ಬ ಇರ್ತಾನೆ, ಕರ್ಮ ಇಲ್ಲೇ ಅಂದರೆ ಅದು ಕಾರ್ಯ ಇಲ್ಲೇ ಇರುತ್ತೆ. ಇದು ಅಲ್ಲಿಗೆ ನನ್ನ ಬಿಟ್ಟು ಬಂದೆ. ಇವತ್ತು ಆ ಸಿನಿಮಾಗೆ ಮಾಡಿದಂಥ ಒಂದಷ್ಟು ಕಲಾವಿದರು, ಡಾಕ್ಟರ್ ರವಿವರ್ಮ ಆಗಿರ್ಬೋದು, ಡ್ಯಾನಿ ಆಗಿರ್ಬೋದು, ಒಂದಷ್ಟು ಜನ ಎಲ್ಲರೂ ನನ್ನ ಈ ಭಕ್ತಾಗೆ ನೆಕ್ಸ್ಟ್ ಮಾಡ್ತಾರೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇದ್ದೀನಿ. ಸೊ ಯಾಕೆ ಭಕ್ತ ರಿಟರ್ನ್ಸ್ ಅಂತ ಇದ್ದೀನಿ, ಭಕ್ತ ಯಾಕೆ ಅಂದರೆ ಇದಾದಮೇಲೆ ನಾನು ಮಾಡಿದೆ ಭಕ್ತ. ಅಲ್ಲಿ ಯಾವಾಗ ನನ್ನ ಪ್ರೊಡ್ಯೂಸರ್ ಸಿಕ್ಕಿದ್ರು ಅವರು ಅಲ್ಲೊಂದು ಫಿಕ್ಸ್ ಆಯಿತು, ನೀನು ಇರೋದ್ರೆ ಇನ್ವೆಸ್ಟ್ ಮಾಡಿದ್ರೆ ನೀನು ಇರೋ, ಇಲ್ಲ ನಾನು ಅಂದಾಗ ನನ್ನ ಕಡೆ ಇನ್ವೆಸ್ಟ್ಮೆಂಟ್ ಯಾವಾಗ ಆಯಿತು, ನನ್ನ ಕಡೆ ದುಡ್ಡು ಆಯಿತು, ನಮ್ಮ ಇನ್ನೊಬ್ಬ ಪಾರ್ಟ್ನರ್ ಕಡೆ ದುಡ್ಡು, ಇನ್ನೊಬ್ಬ ಪಾರ್ಟ್ನರ್ ಕಡೆ ದುಡ್ಡು ಹಾಕಿದ್ಮೇಲೆ ಭಕ್ತ ಅಂತ ಸಿನಿಮಾ ನಾನು ಅದು ಇವ್ರ ಹತ್ರ ಇತ್ತದು ಆ್ಯಕ್ಚುಲಿ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ. ಅವರು ರಿನ್ಯೂ ಮಾಡಿಸಿರಲಿಲ್ಲ. ಸೊ ಹಂಗಾಗಿ ನಾನು ಭಕ್ತ ಅಂತ ಅಪ್ಲೈ ಮಾಡಿದಾಗ ಚೇಂಬರ್ ಕೊಟ್ಟರು. ಆಮೇಲೆ ನಾನು ಹೀರೋ ಆಗಿದ್ದಕ್ಕೆ ವರ್ಲ್ಡ್ ಅನ್ನೋ ಟೈಟ್ಲನ್ನ ತೆಗೆದು ಸೇಮ್ ಕತೆ ಸೇಮ್ ಮ್ಯೂಸಿಕ್ಕು, ಟೈಟ್ಲ್ ಮಾತ್ರ ಭಕ್ತ ಅಂತ ಹೆಸರಿಟ್ಟು ಅದನ್ನು ಮಾಡಿದ್ವಿ. ದೊಡ್ಡ ಮಟ್ಟದ ಮಾಡಿದ್ವಿ. ಅಂದ್ಕೊಂಡಿದ್ದು ಬಜೆಟ್ಗಿಂತ ತ್ರಿಬಲ್ ಆಯಿತು. ಸೆನ್ಸಾರ್ ಅವ್ರು ಕೊಟ್ಟರು ಕಾಟ. ಅಗ್ನಿ ಶ್ರೀಧರ್ ಅಗ್ನಿ ಅಂತ ಹೆಸರಿಟ್ಕೊಂಡಿದ್ದಕ್ಕೆ ಅವರು ನಮ್ಮ ಬಗ್ಗೆ ಪತ್ರಿಕೆ ಬರ್ದಾಗ ಕೊಟ್ಟರು. ಅದರಿಂದ ಎಷ್ಟೆಷ್ಟು ಅವಮಾನಗಳು ಆಗೋದು. ಅದ್ರೊಳಗೂ ನಮಗೆ ಒಂದು ಐಪ್ ಕ್ರಿಯೇಟ್ ಆಗಿತ್ತು. ಮುಂಗಾರ ಮಳೆ ದುನಿಯಾ ಅದಾದ್ಮೇಲೆ ಭಕ್ತ ಅಂತ ಐಪ್ ಕ್ರಿಯೇಟ್ ಆಗಿತ್ತು. ಅಂಥ ಟೈಮಲ್ಲೂ ಸೂರಿಗೆ ಅವರ ದುನಿಯಾಗೆ 50 ದಿನಕ್ಕೆ ಆಗಲಿ ಆದಮೇಲೆ ನೀವು ಬನ್ನಿ ಅಂತ ಅಂದಾಗಲೂ ಅವ್ರಿಗೊಂದು ಜಾಗ. ನಾವು ರಿಲೀಸ್ ನಿಧಾನಕ್ಕೆ ಬಂದ್ವಿ. ದುನಿಯಾ ಸೂರಿ ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇನ್ನೊಂದು 15 ದಿನ ಬಿಟ್ಟು ಬನ್ನಿ, ನಾನು 35 ದಿನ ರನ್ನಿಂಗ್ ನಡೀತೈತೆ ದುನಿಯಾ, 50 ದಿನ ಆದಮೇಲೆ ನೀವು ಬನ್ನಿ ಅಂದಾಗ ನಾವು ಅದಕ್ಕೂ ಸಪೋರ್ಟ್ ಮಾಡಿದ್ವಿ. ಆಮೇಲೆ ನಾವು ರಿಲೀಸ್ ಮಾಡಿದ್ವಿ. ನಾವು ರಿಲೀಸ್ ಮಾಡಿದ್ಮೇಲೆ ಮಾಸ್ತಿ ಅಂತ ಒಂದು ಸಿನಿಮಾ ಬಂತು. ಅವ್ರು ನಮಗೆ ದೊಡ್ಡ ಫೈಟ್ ಕೊಟ್ಟರು. ಉಪೇಂದ್ರ ಬಾಸ್ ನಮ್ಮ ನೋಡಿ ಒಂದು ಟೈಮ್ ಅವ್ರ ಸಿನಿಮಾ ನೋಡೋಕೆ ಇಂಡಸ್ಟ್ರಿಗೆ ಬಂದೆ. ಕೊನೆಗೆ ಅವ್ರ ಸಿನಿಮಾಗೆ ನಾನು ಫೈಟಿಗೆ ಬಿದ್ದೆ. ಮಾಸ್ತಿ ಅನ್ನೋ ಒಂದು ಸಿನಿಮಾ, ಅದೇ ರಾಮು ಎನ್ ಕುಮಾರ್ ಅವರು ಇದು ಡಿಸ್ಟ್ರಿಬ್ಯೂಷನು. ಆಗ ದೊಡ್ಡ ಮಟ್ಟದ ಸುದ್ದಿ ಗಲಾಟೆ ಮಾಡ್ಕೊಂಡೆ. ಅದು ಏನು ಮಾಡೋದು, ಜನ ಬೆಂಬಲ ಇರಬೇಕಿಲ್ಲ ಹಣ ಬೆಂಬಲ ಇರಬೇಕು. ನಮ್ಮ ಹತ್ರ ಎರಡೂ ಇರಲಿಲ್ಲ. ಎಲ್ಲೋ ಒಂದು ಕಡೆ ಭಕ್ತ ಅಲ್ಲಿಗೆ ಒಂದು 25 ಡೇಸ್ ಆಯಿತು. ಆಮೇಲೆ ಎಲ್ಲೋ ಒಂದು ಕಡೆ ಸೆನ್ಸರ್ ಅವರು ನಮಗೆ ಒರಿಜಿನಲ್ ಹೆಸರನ್ನೆಲ್ಲ ಕೊಡಲಿಲ್ಲ. ಅವತ್ತು ಮಟ್ಟಿಗೆ ಯಾರು ಏನೋ ಇನ್ಫ್ಲೂಯೆನ್ಸ್ ಏನೋ ಗೊತ್ತಿಲ್ಲ, ತುಂಬಾ ನಮಗೆ ಕಾಟ ಕೊಟ್ಟರು. ನಿಜವಲ್ಲ ಭಾರತಿ ಮೇಡಮ್ನ ನೆನೆಸ್ಕೋಬೇಕು. ನಮ್ಮ ವಿಷ್ಣು ಸಾಹೇಬ್ರ ಮಿಸ್ಸಸ್ ಭಾರತಿ ಮೇಡಮ್ ಅವ್ರು ಇದ್ದಿದ್ದರಿಂದ ಆ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗ್ತಾನೆ ಇರಲಿಲ್ಲ. ಸೆನ್ಸರಲ್ಲಿ ಟೋಟಲ್ ಆಗಿ ಚಂದ್ರಶೇಖರ್ ಅಂತ ಇದ್ದಿದ್ದವರು ನೋಡಿ, ನಮ್ಮ ಸಿನಿಮಾದಲ್ಲಿ ರೌಡಿಗಳ ಹೆಸರು ಎಲ್ಲ ರೆಡಿ ಇದೆ. ಎಲ್ಲ ರೌಡಿಗಳ ಹೆಸರು ಯೂಸ್ ಮಾಡಿದ್ವಿ. ಒಂದಷ್ಟು ರೌಡಿಗಳ ಹೆಸರುಗಳನ್ನ ಯೂಸ್ ಮಾಡ್ಕೊಂಡು ಸಾಂಗ್ ಮಾಡಿದ್ವಿ. ಎಲ್ಲ ಚೇಂಜ್ ಮಾಡೋಕೆ ಹೇಳಿದ್ರು.
ಆಮೇಲೆ ಪುನಃ ಎಕ್ಸ್ಟ್ರಾ ಖರ್ಚು, ಪುನಃ ಡಬ್ಬಿಂಗ್ ಖರ್ಚು, ಪುನಃ ಅಲ್ಲಲ್ಲಿ ಹೆಸರುಗಳೆಲ್ಲ ಖರ್ಚು, ಆಮೇಲೆ ಇಡೀ ಲಿಂಕೇ ತೆಗೆದ್ಬಿಟ್ರು. ಟೋಟಲಾಗಿ ನಮ್ಮನ್ನ ಚಂದ್ರಶೇಖರ್ ಅವರು ನಮ್ಮ ರೌಡಿಗಳು ಅನ್ಕೊಬಿಟ್ರು. ನಮ್ಮನ್ನ ಕೇಳೇ ಬಿಟ್ರು, ಯಾವ ಏರಿಯಾ ರೌಡಿಗಳು ನೀವು, ಕಾಲ ಪತ್ತಾರ್. ಅವ್ರು ಆ ಫಿಲಮಲ್ಲಿ ನನ್ನ ಹೆಸರು ಪತ್ತಾರ್ ಅಂತ. ಪತ್ತಾರ್ ಅಂದರೆ ಅವ್ರು ಕಾಲ ಪತ್ತಾರ್ ಅಂದ್ಕೊಂಡವ್ರೆ. ಕಾಲ ಪತ್ತಾರ್ ಯಾರು? ನಮ್ಮ ಪತ್ತಾರು ವ್ಯತ್ಯಾಸ ಇಲ್ದೇ ಅವರು ಅದನ್ನ ಕ್ವಶನ್ ಕೇಳಿದ್ರು. ಪ್ರೊಡ್ಯೂಸರ್ಗೆ ಪಾಪ ಈ ಸಿನಿಮಾನೆಲ್ಲ ಯಾಕೆ ಜನಕ್ಕೆ ತೋರಿಸ್ತೀರ, ಸುಮ್ಮನೆ ತೊಗೊಂಡೋಗಿ ಯಾಕೆ ಈ ಥರ ಎಲ್ಲ ಒಂದು ಇದು. ಅದೇ ಆದ ಒಂದು 15 ದಿನಕ್ಕೆ ಆ ದಿನಗಳು ಅಂತ ಒಂದು ಸಿನಿಮಾ ಬಂತು. ಆ ದಿನಗಳು ಅನ್ನೋ ಸಿನಿಮಾಗೆ ಮಾತ್ರ ನೋಡಿ, ಅದಕ್ಕೆ ಹೇಳಿದ್ದು ಜನ ಬಲ ಇಲ್ಲ ಇನ್ಯಾವುದೋ ಬಲ ಒಂದಿದ್ರೆ ಅಲ್ಲಿ ಮಾತ್ರ ಒರಿಜಿನಲ್ ಹೆಸರುಗಳನ್ನ ಹಂಗಂಗೆ ಕೊಟ್ಟರು. ಅದೇ ಆರ್ ಚಂದ್ರಶೇಖರ್ ಒಬ್ಬ ಸೆನ್ಸರ್ ಆಫೀಸರೇ. ಅದೇ ನಮಗೆ ಯಾಕೆ ಕೊಡಲಿಲ್ಲ, ನಮ್ಗೆ ಯಾಕೆ ತೊಂದರೆ ಕೊಟ್ಟರು ಅನ್ನೋದು ನನಗೆ ಇನ್ನೂ ನಿಗೂಢ. ಈ ಥರದೊಳಗೂ ನಾವು ಇನ್ನೂ ಸಿನಿಮಾದಲ್ಲೇ ಇದ್ದೀವಿ ಅನ್ನೋದೇ ನಮಗೊಂದು ಆಶ್ಚರ್ಯ, ಆದರೂ ಒಂದು ಆಟ. ಅಷ್ಟು ಮಾತ್ರ ಹೇಳ್ತೀನಿ. 20 ವರ್ಷ ಆಯಿತು. 2007 ರಿಲೀಸ್ ಆಗಿದ್ದು. ಈಗ ಅದಾದಮೇಲೆ ಒಂದು ಸೈಕಲ್ ಅಂತ ಒಂದು ಸಿನಿಮಾ ಮಾಡಿದೆ, ಒಂದು ವರ್ಷಿಕಾ ಪೂರ್ಣಚ. ಮತ್ತು ನನ್ನ ಲೈಫ್ ಸ್ಟೋರಿ ಅದು. ನಾನು ಸ್ಕೂಲ್ ಹುಡುಗಿನ ಕಿಸ್ ಕೊಟ್ಟಾಗ, ರಾಖಿ ಕಟ್ಟಕ್ಕೆ ಬಂದಾಗ ಕಿಸ್ ಕೊಡಕ್ಕೆ ಹೋದೆ ಅನ್ನೋದು ಆ ಕಾನ್ಸೆಪ್ಟು. ಆ ಟೈಮಲ್ಲಿ ನನ್ನ ಲೈಫಲ್ಲಿ ನಡೆದ, ನನ್ನ ಫ್ಯಾಮಿಲಿ ಲೈಫಲ್ಲಿ ನಡೆದ ತೊಳಲಾಟ, ಅವುಗಳ ಮಧ್ಯೆ ನಡೆದಿದ್ದ ಒಂದು ಲವ್ ಟ್ರ್ಯಾಕ್ನ ಒಂದು ಸಿನಿಮಾಟಿಕ್ ಆಗಿ ಅದನ್ನು ತೋರಿಸೋ ಪ್ರಯತ್ನವೇ ಸೈಕಲ್ಲು. ಅದು ಒಂದು ಸ್ವಲ್ಪ ಪ್ರಮೋಷನ್, ಒಂದು ಒಳ್ಳೆ ಸಿನಿಮಾನೇ ಅದು. ರಾಂಗ್ ರಿಲೀಸ್ ಅನ್ಕೊಳ್ತೀನಿ ಸಿನಿಮಾ, ಅದು ಸೋಲ್ತು. ಅದಾದಮೇಲೆ ಕಮಿಟ್ಮೆಂಟ್ಗಳು ಗೊತ್ತಲ್ಲ, ಸಿನಿಮಾ ಅದಾದ್ಮೇಲೆ ಕಮಿಟ್ಮೆಂಟ್ಗಳು ಇರ್ತವೆ, ಯಾವುದು ಮಾಡೋಕ್ಕಾಗಿರಲಿಲ್ಲ. ಈಗ ಎಷ್ಟೋಯ್ತು ಅದು ಅಂದ್ಕೊಂಡಿದ್ದು ಒಂದು 70 ಲಕ್ಷ. ಭಕ್ತ ನಾವು ಅಂದ್ಕೊಂಡಿದ್ದು ಬರೀ 40 ಲಕ್ಷ, ಅದಾಗಿದೆ 1.5 ಕೋಟಿ. ಆವತ್ತಿನ ಕಾಲಕ್ಕೆ 2007 1.5 ಕೋಟಿ ಬಜೆಟ್ ಕೊಟ್ಟಿದ್ದು ನಮಗೆ. ರಿಲೀಸ್ಗೆ 28 ಲಕ್ಷ ಬಜೆಟ್ ಕೊಟ್ಟರು ಎನ್ ಕುಮಾರ್ ಅವರು. ಟೋಟಲ್ 1.5 ಕೋಟಿ ಬಂದು ರಿಕವರಿ ಆಗಿದ್ದು ಅಮ್ಮಮ್ಮನ 40 ಲಕ್ಷ ರಿಕವರಿ ಆಗಿರ್ಬೋದು ಅಷ್ಟೇ. 40 ಒಂದು ಕಡೆ ಬಜೆಟ್ ಮುಗಿಸಿದ್ರೆ ನಾವು ಲಾಭದಲ್ಲೇ ಇರ್ತಾ ಇದ್ವಿ. TV ರೇಟ್ಸೇ ಆವತ್ತಿನ ಮಟ್ಟಿಗೆ 2 ಲಕ್ಷ 3 ಲಕ್ಷ ಇದ್ದ ಟೈಮಲ್ಲೇ ಶಿವಧ್ವಜು ಅಂತ ನೀವು ಹಳೆ ನಮ್ಮ ಆರ್ಟಿಸ್ಟು, ಅವ್ರ ಕಡೆಯಿಂದ ನಮಗೆ 20 ಲಕ್ಷ ಸಿಗ್ತದೆ TV ರೇಟ್ಸೇ. ಸೊ ಒಂದು ಒಳ್ಳೆ TV ರೇಟ್ ಸಿಕ್ಕಿತ್ತು ನಮಗೆ, ಒಂದು 5 ಪ್ಲೇಟ್ ಆಗಿತ್ತು. ಸ್ವಲ್ಪ ಈ ಸೆನ್ಸರಿಂದ ನಮಗೆ ಲಿಂಕ್ಗಳಿಲ್ದೇ, ಆ ಜನಗಳಿಗೆ ಅರ್ಥನೇ ಆಗ್ದೇ ಆ ಥರ ಈಗ ನಾವು ಜೈರಾಜ್ ಅನ್ನಬೇಕು, ಇನ್ಯಾನೋ ರಾಜ ಅಂದರೆ ಅದು ಆ ಜನಕ್ಕೆ ಡೆಪ್ತ್ ಸಿಗಲ್ಲ. ಅವ್ರ ಫ್ಯಾಮಿಲಿಯವರು ಅಬ್ಜೆಕ್ಷನ್ ಮಾಡಿದ್ರು ಒಂಥರ ಆಗಿರೋದು. ಇವರೇ ಬಂದು ಅದೇ ಬೇರೆ ಸಿನಿಮಾ ಕೊಟ್ಟರು, ನಮ್ಮ ಸಿನಿಮಾ ಕೊಡಲಿಲ್ಲ. ಆಮೇಲೆ ನಾನು ಅಗ್ನಿ ಅಂತ ಹೆಸರು ಇಟ್ಕೊಂಡೆ, ಅದೆಲ್ಲೋ ನಾನು ಅವ್ರ ತಮ್ಮ ಅನ್ಕೊಂಡು ನಾನೆಲ್ಲೋ ಗಾಯನ ರೋಲ್ ಕಾಲ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನನ್ನ ಬಗ್ಗೆ ಹಾಕೊಂಡು 2 ಫ್ರಂಟ್ ಪೇಜಲ್ಲಿ ಬರೆದ್ರು ನಾನೊಬ್ಬ ದೊಡ್ಡ ಡಾನು ಅಂತ, ನಾನೊಬ್ಬ ಅಮಾಯಕ. ಅದು ಫ್ರಂಟ್ ಪೇಜಲ್ಲಿ ಹಾಕೊಂಡು, ಅದು ಫ್ರಂಟ್ 2 ಪೇಜಲ್ಲಿ ನನ್ನ ಬಗ್ಗೆನೇ ಡೀಟೇಲ್ಸು ಬರೆದು ಏನೇನೋ ಆಯಿತು. ಎಲ್ಲ ಅಗ್ನಿ ಅಂತ ಹೆಸರು ಇಟ್ಕೊಂಡಿದ್ದಕ್ಕೆ ಹಂಗಾಗಿ ಇವತ್ತು ಅಗ್ನಿ ಅನ್ನೋ ಹೆಸರು ತೆಗೆದಾಕಿದ್ವಿ. ಬೇಡ, ದೊಡ್ಡವರಾಗೇ ಇರಲಿ, ನಾವು ಚಿಕ್ಕವರಾಗೆ ದೊಡ್ಡವರಾಗುವ ಅಂದ್ಕೊಂಡು ಪ್ರಕಾಶ್ ಅನ್ನ ಮೂಲ ಹೆಸರು ಅಗ್ನಿ ಅಂತ ಹೆಸರು ಇಟ್ಕೊಂಡೆ. ಈಗ ಅರ್ಜುನ್ ರಾಮ್ ಆಗಿ ನಿಮ್ಮ ಮುಂದೆ ಈ ವರ್ಷ ಬರ್ತೀನಿ, ಭಕ್ತ ರಿಟರ್ನ್ಸ್ ಆಗಿ. ನಿಮ್ಮ ಸಹಕಾರ ಹೀಗೆ ಇರಲಿ. ನಾನು ಇನ್ನೂ ಮತ್ತೊಮ್ಮೆ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ನನ್ನ ಅನಂತ ನಮಸ್ಕಾರಗಳು. ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಒಂದು ಒಳ್ಳೆ ಸಿನಿಮಾ ಅಂತೂ ಅದೇನಂತಾರಲ್ಲ, ನೋವುಗಳ ಮಧ್ಯೆ ನೋವುಗಳ ಜೊತೆ ಒಂದು ಸಿನಿಮಾ ಮಾಡೋದಿದ್ದೀರಾ, ತುಂಬ ಅರ್ಥಪೂರ್ಣವಾಗಿರುತ್ತಂತೆ. ಇಷ್ಟು 2 ಸಿನಿಮಾ ಮಾಡಿದ್ದು ಹೊಟ್ಟೆ ಪಾಡಿಗೆ ಅನ್ಕೊಬಿಟ್ರು ಪರವಾಗಿಲ್ಲ, ನಾನು ಮಾಡೇ ಇಲ್ಲ ಅಂತ ಅನ್ಕೊಂಡಿರೋದು. ಇವಾಗ ಬಂದಿದ್ದೀನಿ ಒಂದಷ್ಟು ಅನುಭವಗಳ ಜೊತೆ, ಒಂದಷ್ಟು ಅಪ್ಡೇಟ್ ಅಂತಾರಲ್ಲ, ಇವತ್ತಿನ ಮಟ್ಟಿಗೆ ಅಪ್ಡೇಟ್ ಆಗಲೇಬೇಕು ಇವತ್ತೆಲ್ಲ. ಯಾಕಂದರೆ ಇವತ್ತೆಲ್ಲ ನಿಮಗೆ ಗೊತ್ತು, ಯೂಟ್ಯೂಬ್ ಚಾನಲ್ಸು ಅದು ಇದು ಇಂದಲ್ಲ ಎಲ್ಲ ರೀಲ್ಸ್ ಇರೋ ಕಾಲದಲ್ಲಿ ನಾವು ಈಗ ಇದೀವಿ. ರೀಲ್ಸ್ ಅಂತ ಒಂದು ಟೈಮಲ್ಲಿ ಇತ್ತು, ರೀಲ್ಗಳು ಅಂತ, ಫ್ಯೂಸ್ ಹೀಗೆ ಕೊಡ್ಯಾಕು ಅಂತ. ಈಗ ರೀಲ್ಸ್ ಅಂತ ಮೊಬೈಲಲ್ಲೇ ಮಾಡಿಬಿಡ್ತಾರೆ, ಅಲ್ಲೇ ಎಂಟರ್ಟೈನ್ಮೆಂಟ್ ಸಿಗ್ತಾಯಿದೆ. ಅದರೊಳಗೂ ನಾವು ಥಿಯೇಟರ್ ಕಳಿಸಿ ಎಂಟರ್ಟೈನ್ಮೆಂಟ್ ಮಾಡೋದು ತುಂಬ ದೊಡ್ಡದು, ಕಷ್ಟದ ಕೆಲಸ. ಮಾತ್ರ ಕಷ್ಟದ ಕೆಲಸನ ಇಷ್ಟಪಟ್ಟು ಮಾಡಲೇಬೇಕಂತ ಬೇರೆ ನಮ್ಗೆ ಇದ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ಬೇರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಇದೇ ಮಾಡಬೇಕು, ಮಾಡ್ತೀವಿ. ಆದಷ್ಟು ಬೇಗ ನೋಡಿ ಬರುತ್ತೆ. ಈ ವರ್ಷದ ರಿಲೀಸ್ ಆಗುತ್ತೆ. ಈಗ ಒಂದು ಆಗಸ್ಟಲ್ಲಿ ಟೀಸರ್ ಲಾಂಚ್ ಮಾಡ್ತೀನಿ. ನಮ್ಮ DK ಸಾಹೇಬ್ರ ಒಂದು ಪ್ರೋತ್ಸಾಹ, ನಮ್ಮ ಕದ್ಲೂರು ಉದಯ್ ಸರ್ ಅವರ ಪ್ರೋತ್ಸಾಹ ಮೂಲಕ ಎಂಟೈರ್ ಕರ್ನಾಟಕ ಜನತೆಯ ಜನಾಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೋಡಿ ಆಶೀರ್ವಾದ.